ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜಕೀಯದಲ್ಲಿ ಅನುಭವಸ್ಥರು ಹಿರಿತನದಿಂದ ಬದವರು ಬಳಸಿರುವ ಪದ ಬಳಕೆ ನೋಡಿದಾಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ಯುವ ಜನಾಂಗಕ್ಕೆ ಯಾವ ರೀತಿ ದಾರಿ ತೋರಿಸುತ್ತಾರೆ ಎಂದು ಯೋಚನೆ ಮಾಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ಸಚಿವ ಜಮೀರ್ ಅಹ್ಮದ್ ಜೆಡಿಎಸ್ ಸೇರ್ಪಡೆ ವಿಚಾರ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತಹ ಕ್ಯಾಟಗರಿ ಜನಗಳನ್ನ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. 2ನೇ ಆರೋಪಿಯಿಂದ ಅಚ್ಚರಿಯ ನಡೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ. ವಾರ್ತೆಗಳ ವಿವರ. ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಮುಗಿಯುವ ಹಂತಕ್ಕೆ ಬರುತ್ತಿದೆ. ರಾಜಕೀಯದಲ್ಲಿ ಅನುಭವಸ್ಥರು ಹಿರಿತನದಿಂದ ಬಂದವರು ಬಳಸಿರುವ ಪದ ಬಳಕೆ ನೋಡಿದಾಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ಯುವ ಜನಾಂಗಕ್ಕೆ ಯಾವ ರೀತಿ ದಾರಿ ತೋರಿಸುತ್ತಾರೆ ಎಂದು ಯೋಚನೆ ಮಾಡಬೇಕು ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರು. ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಟುಕೊಂಡಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತ ಕರೀತಾರೆ ಎಂದರೆ ಎಷ್ಟು ಉದ್ದಾಟತನ ಇರಬಹುದು. ಯಾರು ಕೂಡ ಅಭಿವೃದ್ಧಿ ಹೆಸರಿನಲ್ಲಿ ಯಾರು ಮತ ಕೇಳಲಿಲ್ಲ. ದೇಶಕ್ಕೆ ಏನು ಕೊಡ್ತೀವಿ ಅನ್ನೋದನ್ನ ಬಿಟ್ಟು ಫ್ರೀ ಕೊಡಲು ಕಾಂಪಿಟೇಷನ್ ಮಾಡುತ್ತಿದ್ದಾರೆ. ನೀನು ಅದು ಕೊಟ್ಟರೆ ನೀನು ಇದು ಕೊಡ್ತೀನಿ ಅಂತಾರೆ. ಇದು ಸ್ವಲ್ಪ ಆಘಾತ ತರುವ ವಿಷಯ. ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿ ಸಂಬಳ ಕಟ್ ಮಾಡಿದ್ದಾರೆ. ಇವತ್ತಿನ ಸರ್ಕಾರ ಜನಸಾಮಾನ್ಯರ ಬದುಕು ಸರಿಪಡಿಸುವುದು ಇರಲಿ, ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಎಂದು ಹೇಳಿದರು. ಈಗಾಗಲೇ ದೇಶದ 5 ರಾಜ್ಯಗಳಲ್ಲಿ ಅಂದ್ರೆ ಅದರಲ್ಲಿ ಯೂನಿಯನ್ ಟೆರಿಟರಿ ಚುನಾವಣೆಯ ಪ್ರಕ್ರಿಯೆಗಳು ಮುಗಿಯತಕ್ಕಂತ ಒಂದು ಕೊನೆ ಅಂತ 29ಕ್ಕೆ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕೆಲವರ ಅದು ಬಹಳ ಅನುಭವಸ್ಥರು, ತುಂಬಾ ರಾಜಕಾರಣದಲ್ಲಿ ಹಿರಿತನದಿಂದ ಬಂದಂತವರು ಬಳಸಿರ್ತಕ್ಕಂಥ ಪದ ಬಳಕೆಗಳನ್ನು ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮುಂದಿನ ಯುವ ಜನಾಂಗಕ್ಕೆ ಯಾವ ಒಂದು ರೀತಿಯ ಮಾದರಿಯಾಗಿ ನಾಯಕರುಗಳು ದಾರಿ ತೋರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರೇ. ಅವರು ಮೊನ್ನೆ ತಮಿಳುನಾಡಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಬಳಸಿರ್ತಕ್ಕಂಥ ಪದ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಒಬ್ಬ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದ್ರೆ ಎಷ್ಟು ಉದ್ದಟತರ ಇರಬಹುದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರು ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನ್ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಇದು ಕಾಂಪಿಟೇಷನ್. ಎಲ್ಲರಿಗೂ ಅವನು ಇದು ಕೊಟ್ರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ ಇದು. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗೆ ಸಂಬಳ ಇವತ್ತು ಕಟ್ ಮಾಡ್ತಾರೆ, ಕಡಿತಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲೂ ಪತ್ರಿಕೆಗಳು ನೋಡಿದ್ರೆ ಕಳೆದ ಮಾರ್ಚ್ ತಿಂಗಳು ಸಂಬಳ ಇನ್ನೂ ಆಗಿಲ್ಲ ಅಂತ ಹೇಳಿ ಹಲವಾರು ಕಡೆ ಅದಕ್ಕೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಏನೋ ಸಬೂಬ್ ಕೊಡ್ತಿದ್ದಾರೆ. ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿನಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ
ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂತವ್ರು ಹೇಳಿಕೆಗಳ ರೀತಿ ಕೊಟ್ಟಂತದ್ದನ್ನ ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರ್ಲಿ, ಕೊನೆಗೆ ಚುನಾವಣೆಗಳಾದಾಗ ಏನಾಗಿದ್ದಾರೆ, ಇದು ನಮ್ಮ ಮುಂದೆ ಇರತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಸಚಿವ ಜಮೀರ್ ಅಹಮದ್ ಜೆಡಿಎಸ್ ಸೇರ್ಪಡೆ ವಿಚಾರವನ್ನ ಸೀರಿಯಸ್ ಆಗಿ ತಗೋಬೇಡಿ, ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತಹ ಕೆಟಗರಿ ಜನಗಳನ್ನ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಎಂದು ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಅದು ಯಾವುದನ್ನು ಸೀರಿಯಸ್ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತ ಕೆಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲ ಅದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ. ನನ್ನ ಹತ್ರ ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದ 2ನೇ ಆರೋಪಿ ಶಿವಕುಮಾರ್ ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಕರಣದ ವಿಚಾರಣೆ ವೇಳೆ ಹಾಜರಾದ ಶಿವಕುಮಾರ್ ತನ್ನನ್ನು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿ ಸಲ್ಲಿಸಿದರು. ಬಳಿಕ ನ್ಯಾಯಾಲಯ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂರಜ್ ರೇವಣ್ಣ ಪರ ವಕೀಲರಿಗೆ ಸೂಚಿಸಿ ವಿಚಾರಣೆಯನ್ನು ಮೇ 16ಕ್ಕೆ ಮುಂದೂಡಿತು. ಜೆಡಿಎಸ್ ಕಾರ್ಯಕರ್ತರೊಬ್ಬರು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದರು. ಈ ಸಂಬಂಧ 2024ರ ಜೂನ್ 22ರಂದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಈ ದೂರಿನ ಮೇರೆಗೆ ಸೂರಜ್ ರೇವಣ್ಣ ಮತ್ತು ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ ಪೊಲೀಸರು ಜೂನ್ 23ರಂದು ಸೂರಜ್ ರೇವಣ್ಣ ಅವರನ್ನು ಬಂಧಿಸಿ ಜೈಲಿಗಟ್ಟಿದ್ದರು. ಸುಮಾರು ತಿಂಗಳ ಕಾಲ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿದ್ದ ಸೂರಜ್ ರೇವಣ್ಣ ಬಳಿಕ ಜಾಮೀನು ಪಡೆದು ಬಿಡುಗಡೆಯಾಗಿದ್ದರು. ಮತ್ತೊಂದೆಡೆ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅವರು ಸಂತ್ರಸ್ತನ ವಿರುದ್ಧವೇ ಪ್ರತಿ ದೂರು ನೀಡಿದ್ದರು. ದೂರುದಾರರ 5 ಕೋಟಿ ರೂಪಾಯಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ದರು. ಹಣ ನೀಡದಿದ್ದಕ್ಕೆ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಪ್ರತಿ ದೂರಿನಲ್ಲಿ ಆರೋಪಿಸಿದ್ದರು. ಪ್ರಕರಣದ ಗಂಭೀರತೆ ಅರಿತ ರಾಜ್ಯ ಸರ್ಕಾರವು ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿತ್ತು. ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ಪೊಲೀಸರು ಆರೋಪಿಯ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆ ಕಾರಣ ನೀಡಿ 2025ರ ಡಿಸೆಂಬರ್ನಲ್ಲಿ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ದರು. ಈ ಬಿ ರಿಪೋರ್ಟ್ ತಿರಸ್ಕರಿಸಿದ್ದ ನ್ಯಾಯಾಲಯವು ಮರು ತನಿಖೆಗೆ ಆದೇಶಿಸಿತ್ತು. ಈ ನಡುವೆ ಸೂರಜ್ ರೇವಣ್ಣ ಈ ಪ್ರಕರಣದಿಂದ ತಮ್ಮನ್ನು ಕೈಬಿಡುವಂತೆ ಕೋರಿ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿತ್ತು. ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಾಡಿದ್ದಾರೆ ಅಂತ ಆ ಪಕ್ಷದ ಶಾಸಕರೇ ಹೇಳ್ತಾರೆ. ಇದನ್ನು ನೋಡಿದರೆ ಹುಡುಕಾಟ ರಾಜಕಾರಣ ಮಾಡ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ ಕುರ್ಚಿಯ ವಿಷಯದಲ್ಲಿ, ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ. ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದಲ್ಲಿ ಮಾತಾಡೋದಿರ್ಲಿ, ಯಾರೊಬ್ಬ ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನ್ ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಬಹಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟ್ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ. ಬಿಜೆಪಿಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವು ದ್ವಂದ್ವಮಯವಾಗಿದ್ದು, ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದ್ದು, ಇದೊಂದು ತೊಗಲಕ್ ಆಡಳಿತ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ದಿಶಾ ಸಮಿತಿ ಸದಸ್ಯೆ ತಾರಾ ಚಂದನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.
ತಂದಂತಹ ಮಸೂದೆಯನ್ನು 33% ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಲೋಕಸಭೆಯಲ್ಲಿ ತಡೆ ಹಿಡಿದಿದ್ದು ಇದೇ ಮಿತ್ರಮಂಡಳಿ NDA ಏನಿದೆ, ಈ ಮಿತ್ರಮಂಡಳಿ ಅವತ್ತು ತಡೆ ಹಿಡಿತು. ಅವತ್ತು ಅವರಿಗೆ ಅನ್ನಿಸ್ಲಿಲ್ಲ ನಾವು ಮಹಿಳಾ ವಿರೋಧಿಗಳಾಗಿದ್ದೀವಿ ಅಂತ ಹೇಳಿಬಿಟ್ಟು. ಇವತ್ತು ಇದ್ದಕ್ಕಿದ್ದಂಗೆ ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತು. ವಿರೋಧ ಪಕ್ಷಗಳು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದಲ್ಲಿ ಕೂತಿದ್ರೂ ಸಹ ಅವರನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ಅವರ ಅಭಿಪ್ರಾಯಗಳನ್ನ ಕೇಳಿಲ್ಲ. ತಾವೇ ಮಹಿಳಾ ಮಸೂದೆಯನ್ನು ಜಾರಿಗೆ ತರಬೇಕು ಅಂತ ಹೊರಟಿದ್ದು ಇದು ಅವೈಜ್ಞಾನಿಕವಾಗಿದೆ. ಏನು ಒಂದು 2023ರಲ್ಲಿ ಒಂದು ಎಲ್ಲ ಈ ಮಿತ್ರ ಮಂಡಳಿ ಆಗಿರ್ಬೋದು ಬೇರೆಯವರೆಲ್ಲರೂ ಸೇರಿಕೊಂಡು ನಿರ್ಣಯನ ತಗೊಂಡ್ಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಜಾತಿಯ ಆಧಾರದ ಮೇಲೆ ನಾವು ಮುಂದಿನ ಸರಿ ಚುನಾವಣೆಗೆ ಒಂದು ಮಹಿಳಾ ಮೀಸಲಾತಿಯನ್ನು ಕೊಡೋಣ ಅಂತ ಹೇಳಿಬಿಟ್ಟು. ಆದರೆ ಅದನ್ನು ಗಾಳಿಗೆ ಅವರೇ ತೂರಿದ್ದಾರೆ. ಏನು 2023ರಲ್ಲಿ ತೆಗೆದುಕೊಂಡಿದ್ರು ಆ ನಿರ್ಣಯನ ಅವರೇ ಗಾಳಿಗೆ ತೂರಿದ್ಬಿಟ್ಟಿದ್ದಾರೆ. ಯಾಕೆ ಅಷ್ಟೊಂದು ಆತ್ರ ಏನಿತ್ತು? ಏನಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ? ತಾವೇ ಕೊಟ್ಟಂತಹ ಆಶ್ವಾಸನೆಗಳನ್ನು ತಾವೇ ಗಾಳಿಗೆ ತೂರೋದು, ತಾವೇ ವಿರೋಧಿಸಿದಂತಹ ಮಹಿಳಾ ಮಸೂದೆಯನ್ನು ತಾವೇ ತರೋದು, ಇದು ಎಲ್ಲೋ ಒಂದು ರೀತಿ ತೊಗಲಕ್ಕಿನ ಸಾಮ್ರಾಜ್ಯದಂತೆ ಕಾಣಿಸ್ತಾ ಇದೆ. ರಾಷ್ಟ್ರದಲ್ಲಿ ಕೂತಿರುವಂತಹ ಏನು NDA ಮತ್ತು ಮಿತ್ರಮಂಡಳಿ ಸರ್ಕಾರ ಏನಿದೆ, ಅವರು ತೊಗಲಕ್ಕಿನ ಒಂಥರ ರಾಜ್ಯಭಾರ ಮಾಡ್ದಂಗೆ ತಮಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿ ಮಾಡೋದು. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, 2013ರಲ್ಲಿ ಏನು ಒಂದು 33% ಕೊಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ರು, ಅದನ್ನು ಮೊದಲು ಜಾರಿಗೆ ತನ್ನಿ. ಯಾಕೆ? ಅಲ್ಲಿ ಅವಾಗ ಇದ್ದಂಥವ್ರು ಪ್ರಧಾನಿಗಳಲ್ವಾ? ಅವಾಗ ನೀವು ಸಂಸತ್ತಿನಲ್ಲಿ ಇರಲಿಲ್ವಾ? ಅಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ಬಂದಿರಲಿಲ್ವಾ? ಹಾಗಾದರೆ ಅದಕ್ಕೆ ಮಾನ್ಯತೆ ಇರಲಿಲ್ವಾ? ನೀವು ಮಾತ್ರ ಆಯ್ಕೆಯಾಗಿ ಸಂವಿಧಾನಬದ್ಧವಾಗಿ ಹೋಗಿರೋದಾ? ನಿಮಗೆ ಮಾತ್ರ ಆಯ್ಕೆ ಇದೆಯಾ? ನೀವು ಹೇಗೆ ಬೇಕಾದರೂ ಇಚ್ಛಾಶಕ್ತಿಯಿಂದ ಹೋಗ್ಬೋದಾ? ಪ್ರಜೆಗಳ ಒಂದು ಆಯ್ಕೆಗೆ ಯಾವುದೇ ಒಂದು ಮನ್ನಣೆ ಕೊಡೋದಿಲ್ವಾ? ಮಹಿಳೆಯರಿಗೆ ಈಗ ಏನಾಗ್ತಾ ಇದೆ, ಹಿಂದುಳಿದ ವರ್ಗಕ್ಕೆ ನೀವು ಗಣನೆಗೆ ತೆಗೆದುಕೊಳ್ತೀರಾ, ಅಲ್ಪಸಂಖ್ಯಾತರಿಗೆ ನೀವು ಗಣನೆಗೆ ತೆಗೆದುಕೊಳ್ತಲ್ಲ, SC STಗಳನ್ನ ಗಣನೆಗೆ ತೆಗೆದುಕೊಳ್ತಿಲ್ಲ. ಅಂದರೆ ನಿಮ್ಮ ಉದ್ದೇಶ ಏನು ಅಂತ ಹೇಳಿ. ನೀವು ಮೊದಲಿಂದಲೂ ಮನುವಾದಿಗಳು. ನಿಮ್ಮ ಮನಸ್ಸಲ್ಲಿ ಮಹಿಳೆಯರಿಗೆ ನೀವು ಉನ್ನತವಾದ ಸ್ಥಾನಮಾನ ಕೊಡುವಂತಹ ಮನೋಭಾವನೆ ಇಲ್ಲ. ಮಹಿಳೆಯರಿಗೆ ಮೊದಲಿನಿಂದಲೂ ಈಗಿನ ತನಕ ಉನ್ನತವಾದ ಸ್ಥಾನಮಾನಗಳನ್ನ ಕೊಡ್ತಾ ಬಂದಿರೋದು ಕಾಂಗ್ರೆಸ್ ಸರ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಸಂಯೋಜಕಿ PS ಜಮೀಲಾ, ಮುಜರಾಯಿ ಇಲಾಖೆ ಸದಸ್ಯೆ ವಸಂತಕುಮಾರಿ, ಮಂಜುಳಾ ಬಾಯಿ, ಚಂದ್ರನಾಯಕ್, ಶ್ರುತಿ, ತೀರ್ಥಕುಮಾರಿ, S ಮಂಜುನಾಥ ಶರ್ಮಾ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನ ಉದ್ದೂರು ಹೊಸಳ್ಳಿ ಗ್ರಾಮದಲ್ಲಿ 100 ವರ್ಷಗಳ ಇತಿಹಾಸವಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ನೂತನ ಆಲಯ ಜೀರ್ಣೋದ್ಧಾರ, ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಳೆಯ ದಿನಗಳನ್ನು ಸ್ಮರಿಸಿದರು. ಹಿಂದೆ ಹೊಳೆನರಸೀಪುರದಿಂದ ಮಾವಿನಕೆರೆಗೆ ಹೋಗಲು ಬಸ್ ಸೌಲಭ್ಯವಿರಲಿಲ್ಲ, ನಡೆದುಕೊಂಡೇ ಹೋಗಬೇಕಿತ್ತು. ಅಂದು ರಸ್ತೆಗಳಿರಲಿಲ್ಲ, ನದಿ ದಾಟುವುದು ಸವಾಲಾಗಿತ್ತು. ಆದರೆ ಇಂದು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗಿವೆ. ಇಂದಿನ ಮಕ್ಕಳಿಗೆ ಅಂದಿನ ಕಷ್ಟದ ದಿನಗಳು ತಿಳಿಯದು. ಅಂದು ಕೆರೆಯ ನೀರನ್ನು ಪಂಚೆಯಲ್ಲಿ ಸೋಸಿ ಕುಡಿದರೂ ಆರೋಗ್ಯವಾಗಿದ್ದೆವು. ಇಂದು ಫಿಲ್ಟರ್ ನೀರು ಕುಡಿದರೂ ಕಾಯಿಲೆಗಳು ಬೆಂಬಿಡುತ್ತಿಲ್ಲ. ಯುವಕರು ದೇವಸ್ಥಾನ ಕಟ್ಟುತ್ತಿರುವುದು ಮತ್ತು ಧರ್ಮದ ಮೇಲೆ ನಂಬಿಕೆ ಇಟ್ಟಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ HD ರೇವಣ್ಣ, ಹಲವಾರು ಗಣ್ಯರು, ಮಠಾಧಿಪತಿಗಳು ಹಾಗೂ ಉದ್ದೂರು ಹೊಸಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಸಮುದಾಯಕ್ಕೆ ಇಂದು ಹಲವಾರು ಸೌಲಭ್ಯಗಳು, ರಾಜಕೀಯ ಸ್ಥಾನಮಾನಗಳು ದೊರಕಿದ್ದರೂ ಸಮುದಾಯದ ಕಾರ್ಯಕ್ರಮದಲ್ಲಿ ನಿರೀಕ್ಷಿತ ಮಟ್ಟದ ಭಾಗವಹಿಸುವಿಕೆ ಕಾಣಿಸದಿರುವುದು ವಿಷಾದಕರ ಸಂಗತಿ ಎಂದು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ M ಚಂದ್ರೇಗೌಡ ಹೇಳಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಭಾಗೀರಥ ಜಯಂತಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದ ಅವರು, ಸಮುದಾಯಕ್ಕೆ ಇಂದು ಹಲವಾರು ಸೌಲಭ್ಯಗಳು, ರಾಜಕೀಯ ಸ್ಥಾನಮಾನಗಳು ದೊರಕಿದ್ದರೂ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಿರೀಕ್ಷಿತ ಮಟ್ಟದ ಭಾಗವಹಿಸುವಿಕೆ ಕಾಣಿಸದಿರುವುದು ವಿಷಾದಕರ ಸಂಗತಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾಗೀರಥ ಜಯಂತಿಯನ್ನು ವೈಭವದಿಂದ ಆಚರಿಸಬೇಕು. ನಗರದಲ್ಲಿ ನಿರ್ಮಾಣ ಹಂತದಲ್ಲೇ ಉಳಿದಿರುವ ಭಗೀರಥ ಭವನ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸಮುದಾಯದವರು ಸಭೆ ನಡೆಸಿ ಹಾಸ್ಟೆಲ್ ನಿರ್ಮಾಣದತ್ತ ಗಮನ ಹರಿಸಬೇಕು. ನಗರಸಭೆಯಿಂದ ಒದಗಿಸಲಾದ ಜಾಗವನ್ನು ಸದುಪಯೋಗಪಡಿಸಿಕೊಂಡು ಶಿಕ್ಷಣ ಮತ್ತು ಸಮಾಜಮುಖಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕು ಎಂದು ಹೇಳಿದರು.
ಜನ ಸೇರಿಸೋದ್ರಲ್ಲೂ ವಿಫಲರಾಗ್ತಿದ್ದೀವಿ. ಇದು ಸ್ವಲ್ಪ ಜಿಲ್ಲಾಡಳಿತದಲ್ಲೂ ಅದನ್ನು ಯೋಚನೆ ಮಾಡಿ ನೋಡ್ತಾರೆ. ಈ ಸಮುದಾಯಕ್ಕೆ ಏನೇ ಸವಲತ್ತಾಗಲಿ, ಯಾವ ರೀತಿ ಏನೇ ಸಿಗಲಿ, ಆಮೇಲೆ ರಾಜಕೀಯ ಸ್ಥಾನಮಾನಗಳು ಸಿಕ್ಕಿದ್ದಾವೆ. ಆದರೂ ಇಲ್ಲಿ ಈ ಭಗೀರಥ ಜಯಂತಿ ಆಚರಿಸೋಕ್ಕೆ ಜನ ಕಮ್ಮಿ ಆಗ್ತಿರೋದು ಭಾಳ ವಿಷಾದದ ಸಂಗತಿ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಯತ್ನ ಮುಂದುವರಿಸಿ ಎಲ್ಲ ಸಂಘಟಿತರಾಗಿ ಭಗೀರಥನ ಜಯಂತಿನ ಆಚರಿಸಬೇಕು. ಹಾಗೂ ನಮ್ಮ ಹಾಸನದಲ್ಲಿ ಬರದ ಕಾಮಗಾರಿಯಾಗಿ ನಿಂತಿರುವ ಭಗೀರಥ ಭವನವನ್ನು ನಾವು ಆದಷ್ಟು ಬೇಗ ಎಲ್ಲರೂ ಸೇರಿ ಒಗ್ಗೂಡಿ ಒಂದು ಸಭೆಯನ್ನು ಮಾಡಿ ಆ ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ತಾವೆಲ್ಲ ಕೈ ಜೋಡಿಸ್ತೀರಿ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನಾನು. ದಯಮಾಡಿ ಸಂಘದ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ, ಮುಂದೆ ಬರುವ ದಿನಗಳಲ್ಲಿ ಒಂದು ಜಿಲ್ಲಾ ಮಟ್ಟದ ಸಭೆಯನ್ನು ಕರೀರಿ. ನಮ್ಮದು ಒಂದು ಹಾಸ್ಟೆಲ್ ಇದೆ, ಹಿಂದೆ ಹಿರಿಯರು ಜಾಗ ಕೊಟ್ಟು ಹೋಗಿದ್ದಾರೆ, ನಗರಸಭೆ ವತಿಯಿಂದ ಜಾಗ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಂಡು ಉಪ್ಪಾರ ಸಮುದಾಯ ಭವನವನ್ನು ನಾವು ಉದ್ಘಾಟನೆ ಮಾಡಬೇಕಾಗಿದೆ. ಸ್ವಲ್ಪ ಕಾಮಗಾರಿ ಉಳಿದಿರೋದನ್ನು ಎಲ್ಲರೂ ನಾವು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅನ್ನೋದು ಬೇಡ. ಆರ್ಥಿಕವಾಗಿ ಈಗ ತಕ್ಕ ಮಟ್ಟಿಗೆ ಉಪ್ಪಾರರು ಸಬಲರಾಗಿದ್ದಾರೆ. ಅವ್ರ ಮನೆ ಇವ್ರ ಮನೆ ಬಾಗಿಲಿಗೆ ಹೋಗೋ ಬದಲು ನಮ್ಮನೆ ಬೀರು ಬಾಗಿಲು ತೆಗೆದು ಸ್ವಲ್ಪ ಎಲ್ಲ ಉದಾರವಾಗಿ ಧನ ಸಹಾಯ ಮಾಡಿ ಆ ಹಾಸ್ಟೆಲ್ ಕಟ್ಟಡ ಪೂರ್ಣಗೊಳ್ಳಕ್ಕೆ ಸಹಕಾರ ಮಾಡಬೇಕು ಅಂತ ನಮ್ಮನ್ನೆಲ್ಲ. ಕಾರ್ಯಕ್ರಮದಲ್ಲಿ ಸಾಹಿತಿ ಕೊಟ್ರೇಶ್ ಎಸ್ ಉಪ್ಪಾರ್ ಭಗೀರಥ ಕುರಿತು ಉಪನ್ಯಾಸ ನೀಡಿ ಭಗೀರಥ ಅವರ ಜೀವನ ಗಾಥೆಯನ್ನ ವಿವರಿಸಿದರು. ಗಂಗೆಯನ್ನು ಭೂಮಿಗೆ ತಂದ ಮಹಾನ್ ರಾಜರ್ಷಿಯಾದ ಭಗೀರಥನು ತನ್ನ ಪೂರ್ವಜರ ಮೋಕ್ಷಕ್ಕಾಗಿ ಮಾಡಿದ ಕಠಿಣ ತಪಸ್ಸು ಭಾರತೀಯ ಸಂಸ್ಕೃತಿಯಲ್ಲಿ ಶಾಶ್ವತವಾದ ಮಾದರಿಯಾಗಿದೆ. ಭಗೀರಥ ಪ್ರಯತ್ನ ಎಂಬ ಪದವು ಅತ್ಯಂತ ಕಠಿಣ ಪರಿಶ್ರಮದ ಪ್ರತೀಕವಾಗಿದ್ದು ಯುವ ಪೀಳಿಗೆಗೆ ಗುರಿ ಸಾಧನೆಗೆ ಸ್ಫೂರ್ತಿದಾಯಕವಾಗಿದೆ. ಸಮಾಜದ ಒಗ್ಗಟ್ಟಿನಿಂದ ಶಿಕ್ಷಣ, ಸಂಘಟನೆ ಹಾಗೂ ಅಭಿವೃದ್ಧಿ ಸಾಧಿಸಬಹುದು ಎಂದು ಹೇಳಿದರು. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಬರೀ ಇಷ್ಟಕ್ಕೆ ಮಾತ್ರ ಉಪ್ಪಾರ ಸಮುದಾಯ ಸೀಮಿತವಾಗಿಲ್ಲ. ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಏನು ಉಪ್ಪಿನ ಚಳುವಳಿ ನಡೀತು, ಉಪ್ಪಿನ ಸತ್ಯಾಗ್ರಹ ನಡೀತು, ದಂಡಿ ಸತ್ಯಾಗ್ರಹ ಅಂತ ಏನು ಕರಿತೀವಿ, ಅವತ್ತಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಚಳುವಳಿ ನಡೆಯುತ್ತೆ. ಅದು ಸಹ ಒಂದು ಉಪ್ಪಾರ ಸಮುದಾಯದ ಅಭ್ಯುದಯಕ್ಕಾಗಿ ಮಾಡಿದಂಥ ಒಂದು ಚಳುವಳಿ. ಒಟ್ಟಾರೆಯಾಗಿ ಭಗೀರಥ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ಶ್ರದ್ಧೆ, ನಿಯತ್ತು ಮತ್ತು ಛಲ, ಈ ಮೌಲ್ಯಗಳನ್ನು ಸಮಾಜಕ್ಕೆ ಕಟ್ಕೊಡೋ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಭಗೀರಥ ಜಯಂತಿಯನ್ನು ಆಚರಿಸ್ತಾ ಹೋಗ್ತೀವಿ. ಯಾವುದಾದ್ರೂ ನಾವು ಕೆಲಸವನ್ನು ಮಾಡಲಿ, ನಮಗೊಂದು ಶ್ರದ್ಧೆ ಬೇಕು, ಒಂದು ಛಲ ಬೇಕು, ಒಂದು ನಿಖರವಾದಂಥ ಒಂದು ಗುರಿ ಬೇಕು. ಬಹುಮುಖ್ಯವಾಗಿ ಆ ಗುರಿ ಸಾಧಿಸುವಲ್ಲಿ ನಮ್ಮ ಪರಿಶ್ರಮ ಅಗತ್ಯ. ಇವೆಲ್ಲ ಇರೋದ್ರಿಂದನೇ ಭಗೀರಥ ಇವತ್ತು ನಮಗೆ ಆದರ್ಶವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇದು ಒಂದು ವರ್ಗಕ್ಕೆ ಅಥವಾ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಭಗೀರಥ ಸೀಮಿತವಲ್ಲ. ಇಡೀ ಮಾನವ ಕುಲ ಏನಿದೆ, ಇಡೀ ಮಾನವ ಕುಲ ಅಭ್ಯುದಯಕ್ಕೆ, ಇಡೀ ಮಾನವ ಕುಲ ನಾವೇನು ವ್ಯಕ್ತಿತ್ವ ವಿಕಸನಕ್ಕೆ ಭಗೀರಥನ ಆದರ್ಶ ಗುಣ ನಮಗೆ ಯಾವಾಗಲೂ ಮಾದರಿಯಾಗುತ್ತೆ. ಕಾರ್ಯಕ್ರಮದಲ್ಲಿ 18 ವರ್ಷದ ಕಬಡ್ಡಿ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅವ್ವೇರಹಳ್ಳಿ ಕೊಪ್ಪಲು ಗ್ರಾಮದ LIC ಪ್ರತಿನಿಧಿ ನೀಲಪ್ಪ ಹಾಗೂ ಶಿಕ್ಷಕಿ ಲತಾ ಇವರ ಪುತ್ರಿ ಎನ್ ಉನ್ನತಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ HP ತಾರಾನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕೋಶಾಧ್ಯಕ್ಷ KR ಹೇಮಂತ್, ಬೇಲೂರು ತಾಲೂಕು ಅಧ್ಯಕ್ಷ ಲಕ್ಷ್ಮೀಶ್, ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ SJ ನೀಲಪ್ಪ, ಜಿಲ್ಲಾ ಶ್ರೀ ಭಗೀರಥ ಉಪ್ಪಾರ ಯುವಕರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಗುರಪ್ಪ ಗೌಡರ ಬೀದಿಯ ಮನೆಯಲ್ಲಿ ಕಳ್ಳತನ ಸಂಭವಿಸಿರುವ ಘಟನೆ ಬೆಳಕಿಗೆ ಬಂದಿದೆ. 3 ದಿನಗಳ ಹಿಂದೆ ಅಕ್ಕನ ಮಗನ ಮದುವೆ ಹಾಗೂ ಅಣ್ಣನ ಮನೆಗೆ ಗೃಹ ಪ್ರವೇಶದ ನಿಮಿತ್ತ ರಮೇಶ್ ದಂಪತಿಗಳು ಊರಿಗೆ ತೆರಳಿದ್ದರು. ಈ ಅವಧಿಯಲ್ಲಿ ನೆರೆಹೊರೆಯವರು ಮನೆ ಸುರಕ್ಷಿತವಾಗಿರುವುದಾಗಿ ತಿಳಿಸಿದ್ದರು. ಆದರೆ ಇಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಮನೆಗೆ ವಾಪಸ್ಸಾದಾಗ ಕಳ್ಳತನವಾಗಿರುವುದು ತಿಳಿದು ಬಂದಿದೆ. ಗೇಟ್ ಬಳಿ ನಿಲ್ಲಿಸಿದ್ದ ಬೈಕ್ ಅನ್ನ ಪಕ್ಕಕ್ಕೆ ತಳ್ಳಿದ ಗುರುತುಗಳು ಕಂಡುಬಂದಿದ್ದು, ಮನೆಯ ಬೀಗಗಳನ್ನು ಒಡೆದು ಕಳ್ಳರು ಒಳನುಗ್ಗಿರುವುದು ತಿಳಿದು ಬಂದಿದೆ. ಒಳಗೆ ಹೋಗಿ ನೋಡಿದಾಗ ಅಲಮಾರಿಗಳನ್ನ ಒಡೆದು ತಲೆ ಕೆಳಗಾಗಿಸಿರುವ ಸ್ಥಿತಿಯಲ್ಲಿ ಮನೆ ಕಂಡು ಬಂದಿದೆ. ಕಳ್ಳರು 2 ಜೋಡಿ ವಾಲಿ ಜುಮ್ಕಿ, ಸುಮಾರು 2 ಲಕ್ಷ ರೂಪಾಯಿ ನಗದು ಹಾಗೂ ಗೋಲ್ಕಾ ಡಬ್ಬಿಯಲ್ಲಿ ಸಂಗ್ರಹಿಸಿದ್ದ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ನಗದು ಕಳವು ಮಾಡಿಕೊಂಡಿದ್ದಾರೆ. ಮನೆ ನಿರ್ಮಾಣದ ಕೆಲಸಕ್ಕಾಗಿ ಬ್ಯಾಂಕ್ನಿಂದ ತೆಗೆದುಕೊಂಡಿದ್ದ ಹಣದಲ್ಲಿಯೇ ಈ ನಗದು ಇಡಲಾಗಿತ್ತು ಎಂದು ರಮೇಶ್ ತಿಳಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾವು ಅಕ್ಕ ಮಗನ ಮದುವೆ ಇತ್ತು, ಅಣ್ಣನ ಮನೇಲಿ ಗೃಹಪ್ರವೇಶ ಇತ್ತು. ನಾವು 3 ಡೇಸಿಂದ ಊರಿಗೆ ಹೋಗಿದ್ದು. 3 ದಿನ ಆಗಿತ್ತು, ಬಂದಿರಲಿಲ್ಲ.
ನಿನ್ನೆ ಮೊನ್ನೆಯಿಂದಲೂ ನೋಡ್ತಿದ್ದಾರೆ, ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲ ಕರೆಕ್ಟಾಗಿದೆ ಅಂತ ನಿನ್ನೆನೂ ಫೋನ್ ಮಾಡಿದ್ರು. ಎಲ್ಲ ಬೀಗ ಎಲ್ಲ ಚೆನ್ನಾಗಿದೆ, ಕೋಳಿ ಎಲ್ಲ ಓಡಾಡ್ತಿದೆ ಅಂತ ಹೇಳಿದ್ರು. ಈಗ ಇವತ್ತು ನಾವು ಮನೆಗೆ ಬಂದು ಈ ಬೀಗ ಬೈಕನ್ನು ಗೇಟ್ ಹತ್ರ ನೀವು ತಳ್ಳಿ ನಿಲ್ಸಿರ್ದಾಗ ಬೈಕನ್ನು ಇಲ್ಲಿಗೆ ಹಾಕಿದ್ರು ಸರ್. ಇಲ್ಲಿಗೆ ತಳ್ಳಿ ಸ್ಕೂಟ್ನ ಇಲ್ಲಿಗೆ ತಳ್ಳಿ ಹಾಕಿದ್ರು. ಅದು ಬೀಗ ಹೊಡೆದು ಆ್ಯಕ್ಚುಲಿ ನಾವು ಅಬ್ಸರ್ವ್ ಮಾಡಲಿಲ್ಲ ಫಸ್ಟ್. ಇಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡೋದು ಯಾವತ್ತು ಫಸ್ಟ್ ಅಲ್ಲಿ ಬೀಗ ತೆಗಿತೀವಿ. ಬೀಗ ತೆಗೆದು ಹೋಗಿ ನೋಡ್ಬೇಕಾದ್ರೆ ಎಲ್ಲ ಫುಲ್ಲು ಬೀರೆಲ್ಲ ಹೊಡೆದು ಅರಳಿ ಗೋಲ್ಪು ಡಬ್ಬ ಎಲ್ಲ ಇದು ಮಾಡಿ ಆ ಒಳಗಡೆ ಬೀರನ್ನ ಹೊಡೆದು ಇದು ಮಾಡ್ಕೊಂಡು ಹೋಗಿ ಅಲ್ಲಿ ಆಗಿರೋದು ನೋಡಿ ಇಲ್ಲಿ ಬಂದು ನೋಡ್ತಿದ್ವಿ. ಬೀಗ ಹಾಕಿರ್ಲಿಲ್ಲ ಅಂತ ಮಕ್ಳು ಕೇಳಿದ್ರು. ಬೀಗ ಎಲ್ಲ ಹಾಕಿ ಹೊಡೆದು ಬೀಗ ಹೊಡೆದಿದ್ದಾರೆ ಅಂತ ನಾವು 2-3 ಸಲ ಚೆಕ್ ಮಾಡಿ ಹೋಗ್ತೀವಿ ಸರ್. ಎಲ್ಲರೂ ಹೋಗ್ಬೇಕಂದ್ರೆ ಈ ಕಡೆಯಿಂದ ಒಳಗೆ ಹೋಗಿ ಜಾಗ ಇದೆ. ಇಲ್ಲ ಹೋಗಿ ಆ ಕಡೆ ಬಾಕ್ಲ ಹಂಗೆ ಒಳಗಡೆ ಬಾಕ್ಲಲ್ಲಿ ಹೋಗಿದ್ದಾರೆ. 2 ಜೊತೆ ಹೊಲ ಜುಮ್ಕೆ ಬೀರಲ್ಲಿದ್ದು ಉಳಿದಿರೋದನ್ನು ನಾವು ಫಂಕ್ಷನಿಗೆ ವೇರ್ ಮಾಡ್ಕೊಂಡು ಹೋಗಿದ್ದು. ಆಮೇಲೆ 2 ಲಕ್ಷ ದುಡ್ಡು ಇಟ್ಟಿದ್ದು. 2 ಲಕ್ಷ ದುಡ್ಡು ಹೆಂಗೆ ಇಟ್ಟಿದ್ದು ಅಂತಂದರೆ, ಈಗ ಬ್ಯಾಂಕಿಂದ 8 ಲಕ್ಷ ಬಿಡಿಸ್ಕೊಬಂದಿದ್ದು. ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಬ್ಯಾಂಕಿಂದ 8 ಲಕ್ಷ ಬಿಡಿಸ್ಕೊಬಂದು ವಿತ್ತು ನನ್ನ ಕೈಲಿದ್ದ ದುಡ್ಡನ್ನು 2 ಲಕ್ಷ ಇಲ್ಲಿ ಮನೇಲಿ ಇಟ್ಟಿದ್ದು. 8 ಲಕ್ಷನ ಕೆಲಸ ಮಾಡೋರಿಗೆ ಅಡ್ವಾನ್ಸ್ ಕೊಟ್ಟು ಹೋಗಿದ್ದು ಸರ್. ಅದು ನಾವೇನಾರ ಅದನ್ನು ಬಿಟ್ಟು ಹೋಗಿದ್ರೆ ಪೂರ್ತಿ ಹೊತ್ಕೊಂಡು ಹೋಗೋರು. ಈಗ ಜಾಹೀರಾತು. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ.
ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಧಾರವಾಡದ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ತು ಬೆಂಗಳೂರು ವತಿಯಿಂದ ಏಪ್ರಿಲ್ 26ರಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನೌಕರರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ BK ರವೀಂದ್ರ ತಿಳಿಸಿದರು. ಒಂದು ನೌಕರರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ ಎಂಬ ಒಂದು ಸಂಘವನ್ನು ಇದೇ 26/4/2026
ಧಾರವಾಡದ ವಿದ್ಯಾವರ್ಧಕ ಸಂಘದ ಶ್ರೀ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಈ ಒಂದು ಹೊಸ ಸಂಘ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ಅಸ್ತಿತ್ವದಲ್ಲಿ ನಮ್ಮ ಈ ಒಂದು ಸಂಘದ ಕಾರ್ಯಕ್ರಮದಲ್ಲಿ ಆ ದಿನ ರಾಜ್ಯದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇತರೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಅಂದರೆ ನೌಕರ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತೆ. ಇದು ಒಳ್ಳೆಯ ಅಂದರೆ ನೌಕರರ ವಿವಿಧ ಕಲೆ ಮತ್ತು ಸಂಸ್ಕೃತಿಯನ್ನು ಹೊರತರೋದಕ್ಕೋಸ್ಕರವಾಗಿ ಒಳ್ಳೆಯ ಉದ್ದೇಶ ಮತ್ತು ಗುರಿಯನ್ನು ಹೊಂದಿ ಈ ಸಂಘ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ಒಂದು ಹಾಸನ ಜಿಲ್ಲೆಯಲ್ಲೂ ಸಹ ಈ ಸಂಘವನ್ನು ನಾವು ಅಲ್ಲಿ 26ರ ನಂತರ ಪದಗ್ರಹಣ ಆದ ನಂತರ ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ತು ರಾಜ್ಯ ಸಹ ಕಾರ್ಯದರ್ಶಿ ಬಿಆರ್ ಲತಾ, ಜಿಲ್ಲಾಧ್ಯಕ್ಷ ಎಸ್ಎಲ್ ರಂಗಸ್ವಾಮಿ, ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ್, ಜಿಲ್ಲಾ ಖಜಾಂಚಿ ಸಿಆರ್ ಯೋಗೇಶ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷ ಜಯಶಂಕರ್ ಬೆಳಗುಂದ ಇತರರು ಉಪಸ್ಥಿತರಿದ್ದರು. ಪಟ್ಟಣದ ಕೋಟೆ ರಸ್ತೆಯ ಹೂವಿನ ಮಾರುಕಟ್ಟೆಯಲ್ಲಿ ಶ್ರೀ ಭಗೀರಥ ಉಪ್ಪಾರರ ಸಂಘ ಹಾಗೂ ಉಪ್ಪಾರ ಸಮುದಾಯದ ವತಿಯಿಂದ ರಾಜ ಋಷಿ ಶ್ರೀ ಭಗೀರಥ ಜಯಂತ್ಯುತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಧ್ಯಾಹ್ನ ನಡೆದಿದ್ದ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜದ ಹಿರಿಯರನ್ನು ಭಕ್ತಿಪೂರ್ವಕವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜದ ಮುಖಂಡರಾದ ಸುನಿಲ್, ಕಳೆದ 25 ವರ್ಷಗಳಿಂದ ಸಮುದಾಯ ಭವನಕ್ಕಾಗಿ ಮನವಿ ಮಾಡುತ್ತಿದ್ದರೂ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸುತ್ತಿಲ್ಲ. ಹೂವಿನ ವ್ಯಾಪಾರಿಗಳು ಹಾಗೂ ಸಮುದಾಯದವರು ಸೇರಿ ಪ್ರತಿ ವರ್ಷ ಮಾರುಕಟ್ಟೆಯಲ್ಲೇ ಜಯಂತಿ ಆಚರಿಸುವ ಅನಿವಾರ್ಯತೆ ಇದೆ. ಧರೆಗೆ ಗಂಗೆಯನ್ನು ತಂದ ಭಗೀರಥರ ವಂಶಸ್ಥರಾದ ನಮಗೆ ಕುಡಿಯುವ ನೀರು ಮತ್ತು ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದಿರುವುದು ಬೇಸರದ ಸಂಗತಿ. ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ನಮ್ಮನ್ನು ಕೇವಲ ಮತ ಬ್ಯಾಂಕ್ ಆಗಿ ನೋಡದೆ ನಮ್ಮ ಸವಲತ್ತುಗಳತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸರ್ಕಾರದಿಂದ 2013ರಿಂದ ಸುತ್ತೋಲೆ ಹೊರಡಿಸಿ ಭಗೀರಥ ಜಯಂತಿನ ಸರ್ಕಾರಿ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಏನು ಪ್ರಾರಂಭ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು, ಅದರಂತೆ ನಾವು 2013ರಿಂದ ಇವತ್ತಿನ ತನಕ 2026 ತನಕ ನಮಗೆಲ್ಲೂ ಒಂದು ನೆಲೆ ಇಲ್ಲದೇ ಇರೋ ಕಾರಣದಿಂದ ನಾವೇನು ಇವತ್ತು ನಮ್ಮ ಜೀವನಾಧಾರಕ್ಕಾಗಿ ಹೂ ವ್ಯಾಪಾರ ಬೀದಿ ಬದಿ ವ್ಯಾಪಾರಿಗಳಾಗಿ ಹೂ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಣಾಸ್ಪುರ ಪಟ್ಟಣದಲ್ಲಿ ನಾವೆಷ್ಟು ಜನ ಸೇರಿಕೊಂಡು ಇವತ್ತಿನ ತನಕ ಭಗೀರಥ ಜಯಂತಿಯನ್ನು ನಾವು ಇದೇ ಸ್ಥಳದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸರ್ಕಾರದಿಂದ ನಮ್ಮನ್ನ ಯಾವುದೇ ರೀತಿ ಗುರುತಿಸ್ತಾ ಇಲ್ಲ, ಆಮೇಲೆ ಯಾವುದೇ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಸುಮಾರು ನಾವು ಒಂದು 25 ವರ್ಷದಿಂದ ನಮ್ಮ ಸಮಾಜದ ಒಂದು ಸಮುದಾಯ ಭವನ ಮಾಡಿಕೊಡಿ ಅಥವಾ ಒಂದು ನಿವೇಶನ ಕೊಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಪತ್ರಗಳನ್ನು ಅರ್ಜಿಗಳನ್ನು ಕೊಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಸಚಿವರುಗಳು ಕೊಟ್ಕೊಂಡು ಬಂದಿದ್ದೀವಿ, ನನ್ನ ದೇವೇಗೌಡರಿಗೂ ಕೊಟ್ಟಿದ್ದೀವಿ, ಇವತ್ತಿನ ಶಾಸಕರೇನಿದ್ದಾರೆ ಅವ್ರಿಗೂ ಕೂಡ ಕೇಳ್ಕೊಂಡು ಬರ್ತಾಯಿದ್ದೀವಿ. ಶಾಸಕರಲ್ಲಿ ಸಂಸದರಲ್ಲಿ ಯಾರು ಕೂಡ ನಮ್ಮ ಸಣ್ಣ ಪುಟ್ಟ ಸಮಾಜವನ್ನು ಇವತ್ತು ಸಮಾಜ ಮುಖ್ಯವಾಹಿನಿಗೆ ತರ್ತಾ ಇಲ್ಲ. ಅದೊಂದು ಭಾಳ ದುಃಖಕರ ಸಂಗತಿ. 2016ನೇ ಇಸ್ವಿಯಲ್ಲಿ ಒಂದು ಸರಿ ಮಾತ್ರ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದಲ್ಲಿ ಭಗೀರಥ ಜಯಂತಿ ಮಾಡಿದ್ರು. 2016ರಿಂದ ಇವತ್ತಿನ ತನಕ ಏನು ಆಚರಣೆ ಮಾಡಿಲ್ಲ ಅವರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಅರ್ಜಿನೂ ಕೂಡ ಕೊಟ್ಟಿದ್ವಿ, ಏನು ಮಾಹಿತಿನೂ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಸಮಾಜವನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬರ್ತಾ ಇದ್ದಾರೆ. ಇದೆಲ್ಲ ನಮಗೆ ದುಃಖಕರ ಸಂಗತಿ. ನಮ್ಮಲ್ಲೂ ಕೂಡ ಓದಿರೋ ತಿಳುವಳಿಕೆ ಇರುವಂಥವ್ರು ಇದ್ದಾರೆ, ಮತ್ತು ರಾಜಕೀಯವಾಗಿ ಕೂಡ ಈ ಪಟ್ಟಣದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎದುರಿಸೋಕ್ಕೆ ನಿಂತ್ಕೊಳ್ಳೋಕೆ ಕೆಲವೊಂದು ವಾರ್ಡ್ಗಳಲ್ಲಿ ನಿರ್ಣಯ ಕೂಡ ನಾವೇ ಇದ್ದೀವಿ ಉಪ್ಪಾರ ಸಮಾಜದವರು. ಸೊ ನಮ್ಮನ್ನೆಲ್ಲರನ್ನೂ ಎಲ್ಲ ರೀತಿ ಪರಿಗಣಿಸಬೇಕು. ಸಮಾಜದವ್ರಿಗೆ ಏನೇನು ಸವಲತ್ತು ಬರ್ತದೆ ಸರ್ಕಾರದ್ದು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಸಾಕಷ್ಟು ಕೇಳ್ಕೊತಾ ಇರ್ತೀವಿ. ಆದರೂ ಕೂಡ ಕೆಲವೊಂದು ಸರ್ಕಾರದ ತಿಳುವಳಿಕೆ ಇರುವಂಥವ್ರು ನಿರ್ಲಕ್ಷ್ಯ ಮಾಡ್ತಾ ನಮ್ಮನ್ನು ಈ ಸ್ಥಿತಿಗೆ ಬಂದಿದ್ದೀವಿ. ನಾವು ಇನ್ನು ಮುಂದೆ ಹಂಗೆ ಆಗೋದು ಬೇಡ ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ತಾಲೂಕು ಆಡಳಿತ ಆಗಲಿ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕಿಟ್ಟಿ, ಖಜಾಂಚಿ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಸದಸ್ಯರಾದ ಪ್ರಶಾಂತ್, ಮುತ್ತುರಾಜ್, ರಾಜಣ್ಣ, ಮಂಜಣ್ಣ, ರವಿ ಹಾಗೂ ಮಹಿಳಾ ಮುಖಂಡರಾದ ಮಂಜುಳಾ, ರಾಮಣ್ಣ, ಲಕ್ಷ್ಮಿ ಸೇರಿದಂತೆ ಸಮುದಾಯದ ನೂರಾರು ಬಂಧುಗಳು ಭಾಗವಹಿಸಿದ್ದರು. ರಾಜ್ಯದ 108 ಆಂಬ್ಯುಲೆನ್ಸ್ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ
EMT ಹಾಗೂ ಪೈಲಟ್ ಸಿಬ್ಬಂದಿಗಳ ವಿವಿಧ ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಸಂಘದ ಮಾಜಿ ಸಂಘಟನಾ ಕಾರ್ಯದರ್ಶಿ ಯೋಗೇಶ್ ಆಗ್ರಹಿಸಿದರು. 108 ಆಂಬುಲೆನ್ಸ್ನಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬಹುಶಃ ಕಷ್ಟದಲ್ಲೇ ದುಡ್ಕೊಬಂದು ಹಲವಾರು ನೋವುಗಳನ್ನ ಅನುಭವಿಸಿದ್ವು. ಆದರೆ ಇವತ್ತು ಸರ್ಕಾರ ಒಂದು ದೃಢ ನಿರ್ಧಾರ ತಗೊಂಡು ನಾವು ಸರ್ಕಾರದ ಹಂತದಲ್ಲಿ ಸುಮಾರು 2 ವರ್ಷದಿಂದ ಸರ್ಕಾರ ಒಂದು ನಿರ್ಧಾರ ತಗೊಂಡು ಏನಪ್ಪ ಅಂದರೆ ನಾವು ಫಸ್ಟು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದು ಸರ್. ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಕಂಪ್ನಿನ ಇವತ್ತು ಸರ್ಕಾರ ಒಂದು ಏನು ಹೊರಗಡೆ ಇಟ್ಟು ಸರ್ಕಾರನೇ ನಿಭಾಯಿಸ್ತೀವಿ, DHO ಅಂಡರಲ್ಲಿ ನಿಭಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿ ಜೊತೆಗೆ ಎಂಪ್ಲಾಯಿಗಳ್ನು ತಗೊಂತೀವಿ. ಬಟ್ ಆದರೆ ಕೆಲವು ಸಿಬ್ಬಂದಿಗಳು ಸೂಕ್ತ ಎಂದಲ್ಲಿ ಅಂಥ ವ್ಯಕ್ತಿಗಳ ಸಿಬ್ಬಂದಿಗಳನ್ನ ತಗೊಂತೀವಿ ಅಂತ ಆದೇಶ ಮಾಡಿದ್ರು ಸರ್. ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಹತ್ರ ಹೋಗಿ ಇವತ್ತು ನಾವು 17 ವರ್ಷದಿಂದ ಈ ರಾಜ್ಯದ ಜನರ ನೊಂದಿರ್ತಕ್ಕಂಥ ಜನರ ಸೇವೆ ಮಾಡಿದ್ದೀವಿ, ಜನರ ಜೀವ ಉಳಿಸೋಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಏನು 3,500 ಜನ ನೌಕರಿದ್ದೀವಿ ಅವ್ರನ್ನೆಲ್ಲ ಉಳಿಸ್ಕೋಬೇಕು ಅಂತ ಗೌರವಾನ್ವಿತ ಇವತ್ತು ಏನು ಬಡವರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ, ಬಡವರ ಬಗ್ಗೆ ಕಾಳಜಿ ಇದೆ ಅಂತ ಏನು ಹೇಳ್ತಾರೆ ಅದನ್ನು ಇವತ್ತು ನಮ್ಮ 3,500 ನೌಕರರ ಒಂದು ಏನು ಸೇವೆಯನ್ನು ಉಳಿಸಿ ಇವತ್ತು ಅದನ್ನು ಪ್ರೂವ್ ಮಾಡಿದ್ದಾರೆ ಸರ್. ಅದರ ಜೊತೆಗೆ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ನಮಗೆ ಈ ಕೆಲಸ ಆಗಲಿಕ್ಕೆ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ, ಜೊತೆಗೆ ನಮ್ಮ ಇಲಾಖೆಯಲ್ಲಿ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಇದ್ದರು, ದಕ್ಷ ಅಧಿಕಾರಿಗಳು, ಬಹುಶಃ ನೀವೆಲ್ಲ ಕೇಳಿರ್ತೀರಿ ಅನ್ನಿಸ್ಕೊಳ್ತೀನಿ, ಹರ್ಷಗುಪ್ತ ಸರ್ರು. ಬಹುಶಃ ನಾವು ಅವ್ರನ್ನ 10 ಬಾರಿ ಭೇಟಿ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ರು ನಮ್ಮ ಎಲ್ಲ ಕುಂದುಕೊರತೆಗಳನ್ನ ಪರಿಪರಿಯಾಗಿ ನಮ್ಮ ಏನು ಸಮಸ್ಯೆಗಳು ಅದನ್ನೆಲ್ಲ ಕೇಳಿಬಿಟ್ಟು ಇವತ್ತು ಸರ್ಕಾರ ದಿನಾಂಕ 16/7/2026 ನೌಕರರ ಪರವಾಗಿ ಒಂದು ಆದೇಶ ಹೊರಡಿಸಿದೆ ಸರ್. ಈ ಆದೇಶದಲ್ಲಿ ಬಹುಶಃ ನಮಗೆ ನೌಕರರಿಗೆ ಎಲ್ಲರೂ ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡಿದ್ದೀವಿ. ಒಂದು ಪಾಯಿಂಟು ಒಂದು ವೇರಿಯೇಷನ್ ಇದೆ, ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ದಿನಾಂಕ 27/3/2026 ಮನವಿ ಕೊಟ್ಟಿದ್ದೀವಿ ಸರ್. ಏನು ನಮ್ಮ ಬೇಡಿಕೆ ಅಂದರೆ ಸರ್ 2008 ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳಪಡಿಸದೇ ಮುಂದುವರಿಸಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ವಿ. ಅದಕ್ಕೂ ಕೂಡ ಮನವಿ ಮಾಡಿದ್ವಿ. ಅದು ಲೆಟರ್ ಈಗಾಗಲೇ ಪಾಸ್ ಆಗಿದೆ ಸರ್. ಜೊತೆಗೆ ಪ್ರಸ್ತುತ ಇರುವ ಈಗ ನಾವು 4 ಝೋನ್ ಅಂತ ಮಾಡಿದ್ದಾರೆ ಸರ್. ಅದರಿಂದ ನಮಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. ಅದು ಏನು ಅಂದರೆ ನಮ್ಮ ಸಂಬಳವೇ ಆಗಲಿ ಡ್ಯೂಟಿ ಮಾಡಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ 2 ಝೋನ್ ಮಾಡಿ ಅಂತ ನಾವು ಮನವಿ ಮಾಡಿದ್ದು, ಅದಕ್ಕೂ ಸ್ಪಂದಿಸಿದ್ದಾರೆ. ಜೊತೆಯಲ್ಲಿ ಸರ್ ಇದು ದಯವಿಟ್ಟು ನಮ್ಮ ಮಾಧ್ಯಮದವರಲ್ಲಿ ಒಂದು ಮನವಿ ಮಾಡೋದೇನು ಅಂದರೆ, ನಾವು ಬಹುಶಃ ರಾತ್ರಿ ಆಗಲು ಅನ್ನೋದನ್ನೇ ಡ್ಯೂಟಿ ಮಾಡ್ತೀವಿ ಸರ್. ಆಂಬ್ಯುಲೆನ್ಸ್ನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ಅಪಘಾತ ಆಗಿರ್ಬೋದು, ಹೃದಯಾಘಾತ ಆಗ್ಬೋದು, ಇಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿ ಮೃತಪಟ್ಟರೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಸರ್. ಇದು ನೌಕರರ ಜೀವನ ಆಗಿರೋದ್ರಿಂದ ನಾವು ಕೇಳಿದ್ದೀವಿ. ಅದರ ಜೊತೆಗೆ ಸರ್ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರುವ ಸಿಬ್ಬಂದಿ ಮತ್ತು ಬೇರೆ ಜಿಲ್ಲೆಗಳಲ್ಲಿದ್ದಾರೆ ಅಂಥ ಸಿಬ್ಬಂದಿಗಳನ್ನ ಆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡಿ ಅಂತ ಕೇಳಿದ್ವಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ನಟರಾಜು, ಸುರೇಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯು 2025-26ನೇ ಸಾಲಿನಲ್ಲಿ ನಡೆದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಸತತ 16ನೇ ವರ್ಷವೂ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 49 ವಿದ್ಯಾರ್ಥಿಗಳಲ್ಲಿ 18 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು 30 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಮತ್ತು 1 ವಿದ್ಯಾರ್ಥಿಯು ದ್ವಿತೀಯ ಶ್ರೇಣಿ ಪಡೆದಿರುತ್ತಾರೆ. ಶಾಲೆಗೆ ಹೆಮ್ಮೆಯ ವಿದ್ಯಾರ್ಥಿ ಕುಶಾಲ್ HC 625ಕ್ಕೆ 617 ಅಂಕ ಪಡೆದು 98.72 ಗಳಿಸಿರುತ್ತಾನೆ ಹಾಗೂ ಕುಮಾರಿ ನಕ್ಷತ್ರ 625ಕ್ಕೆ 616 ಅಂಕ ಪಡೆದು 98.56% ಗಳಿಸಿರುತ್ತಾರೆ. ಶಾಲೆಗೆ 100% ಫಲಿತಾಂಶ ತಂದುಕೊಟ್ಟು ಶಾಲೆಯ ಗೌರವವನ್ನು ಹೆಚ್ಚಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಶಾಲಾ ಬೋಧಕ ವರ್ಗದವರಿಗೆ ಎಲೈಟ್ ಶಾಲೆಯ ಆಡಳಿತ ಮಂಡಳಿ, ಶಾಲೆಯ ಬೋಧಕ ಬೋಧಕೇತರ ವರ್ಗದವರೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯದಲ್ಲಿ ಅನುಭವಸ್ಥರು, ಹಿರಿತನದಿಂದ ಬದವರು ಬಳಸಿರುವ ಪದ ಬಳಕೆ ನೋಡಿದಾಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ಯುವ ಜನಾಂಗಕ್ಕೆ ಯಾವ ರೀತಿ ದಾರಿ ತೋರಿಸುತ್ತಾರೆ ಎಂದು ಯೋಚನೆ ಮಾಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ಸಚಿವ ಜಮೀರ್ ಅಹ್ಮದ್ ಜೆಡಿಎಸ್ ಸೇರ್ಪಡೆ ವಿಚಾರ, ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂತಹ ಕ್ಯಾಟಗರಿ ಜನಗಳನ್ನ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. HD ಕುಮಾರಸ್ವಾಮಿ ಹೇಳಿಕೆ.
ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ 2ನೇ ಆರೋಪಿಯಿಂದ ಅಚ್ಚರಿಯ ನಡೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.